ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಸಿನು ಈ ಪಾರ್ಟಿ ಈ CJP ಅನ್ನೋದು ಶುರುವಾಗಿದ್ದು ಹೇಗೆ ಅನ್ನೋದನ್ನ ಸ್ವಲ್ಪ ನೋಡ್ತಾ ಹೋಗೋಣ. ಅಂದ್ರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ, ಮರುಪರೀಕ್ಷೆಗೆ ಕೇಂದ್ರ ಆದೇಶವನ್ನ ಹೊರಡಿಸುತ್ತೆ. ಮರುಪರೀಕ್ಷೆ ಆಘಾತಕ್ಕೆ ಒಳಗಾಗಿ 21 ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. 21 ಜನ ವಿದ್ಯಾರ್ಥಿಗಳು ಅರ್ಜಿ ವಿಚಾರಣೆ ವೇಳೆ ನ್ಯಾಯಾಧೀಶರು ಕಾಕ್ರೋಚ್ ಪದವನ್ನ ಬಳಕೆ ಮಾಡ್ತಾರೆ. ಇದು ಕೇಂದ್ರ ಸರ್ಕಾರನೋ ಅಥವಾ ಇನ್ಯಾವುದೋ ಪಕ್ಷದ ನಾಯಕರುಗಳು ಅವರ ಬಾಯಿಂದ ಬಂದಿರುವಂತ ಪದ ಅಲ್ಲ, ಅದು ನ್ಯಾಯಾಧೀಶರ ಬಾಯಿಂದ ಬಂದಿದ್ದು ಕಾಕ್ರೋಚ್ ಪದ. ಅಂದೇ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕಾಕ್ರೋಚ್ ಅಭಿಯಾನವನ್ನ ಯುವಕರು ಶುರು ಮಾಡಿಬಿಡ್ತಾರೆ. ಕೆಲವೇ ಗಂಟೆಗಳಲ್ಲಿ ದೇಶಾದ್ಯಂತ ಕಾಕ್ರೋಚ್ ಜನತಾ ಪಾರ್ಟಿ ಟ್ರೆಂಡ್ ಸೃಷ್ಟಿಯಾಗುತ್ತೆ. ಅದಾದ ಬಳಿಕ ಪೇಪರ್ ಲೀಕ್ ವಿರೋಧಿಸಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ಶುರು ಮಾಡ್ತಾರೆ. ಈಗ ಅಭಿಜಿತ್ ದೀಪ್ಕೆ ಅಂತ ಏನಿದಾರಲ್ಲ CJP ಪಾರ್ಟಿಯ ವಕ್ತಾರ, ಸೊ ಅವರು ಮುಖಂಡ ಅಂತಾನೆ ಅನ್ಕೊಳ್ಳೋಣ. ಸೊ ಅವರು ಹೇಳೋ ಪ್ರಕಾರ ಮೇ ಬಿ ಇನ್ಸ್ಟಾಗ್ರಾಮ್ನಲ್ಲಿ ಆ ಒಂದು ಪಾರ್ಟಿ ಹುಟ್ಕೊಂಡಿದೆ, ಒಂದು ಅಕೌಂಟ್ ಇದೆ. ಮೇ ಬಿ ಜಂತರ್ ಮಂತರಕ್ಕೆ ಜನ ಬರಲ್ಲ, ಯುವಕರು ಬರಲ್ಲ ಅಂತ ಹೇಳಿ ಪ್ರತಿಯೊಬ್ರು ಅನ್ಕೊಂಡಿದ್ರು. ಅದನ್ನ BJP ಕೂಡ ಕೇರ್ಲೆಸ್ ಮಾಡಿತ್ತು ಅಂತ ಸೀರಿಯಸ್ ಆಗುತ್ತೆ ಅಂತ ಯಾವ BJP ನಾಯಕರು ಊಹೆ ಮಾಡಿರ್ಲಿಲ್ಲ. ಸೊ ಅದನ್ನ ಆರಂಭದಲ್ಲೇ ನೀವು ಹೇಳಿದಾಗ ಆರಂಭದಲ್ಲೇ ಮೋದಿ ಅವರಾಗ್ಲಿ ಅಮಿತ್ ಶಾ ಅವರಾಗ್ಲಿ ಯಾರಾದ್ರೂ ಒಬ್ರು ಮಾತಾಡಿ ಬಗೆಹರಿಸ್ಬಿಟ್ಟಿದ್ರೆ ಇಷ್ಟೊತ್ತು ಬರ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಸೊ ಆ ನಿಟ್ಟಿನಲ್ಲಿ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟ ನಡೀತಾ ಇದೆ. ಸೋರಿಕೆ ಹಿಂದಿರೋ ಕೈಗಳ ವಿರುದ್ಧ ತನಿಖೆಗೆ ಕೇಂದ್ರ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಈಗ ಇನ್ನು ಪ್ರತಿಭಟನೆಗೆ ವಿಪಕ್ಷಗಳ ಬೆಂಬಲ, ಮೋದಿ ಮನೆ ಮುಂದೆ ಧರಣಿ ಕೂಡ ಕೂತಿದ್ರು. ನೋಡಿ, ಪ್ರತಿಭಟನೆ ಕೇವಲ ಯುವಕರು ಮಾತ್ರ ಮಾಡ್ತಾ ಇದ್ರು. ಅದಾದ ನಂತರ ಕಾಂಗ್ರೆಸ್ ಸೇರಿದಂತೆ ಎಲ್ಲಾ ವಿಪಕ್ಷಗಳು ಕೂಡ ಇದಕ್ಕೆ ಕೈ ಜೋಡಿಸಿದ್ವು. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಎದುರು ಧರಣಿ ಕೂತ್ರು. ಸೊ ಅಲ್ಲಿ ದೊಡ್ಡ ಹೈಡ್ರಾಮಾ ಆಯಿತು, ಪ್ರತಿಯೊಬ್ಬರು ಕೂಡ ನೋಡಿದಿರಿ. ಇನ್ನು ಪೇಪರ್ ಲೀಕ್ ಮಾಡಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಈಗ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ, ಖಡಕ್ ಆದೇಶವನ್ನ ಹೊರಡಿಸಿದ್ದಾರೆ. ಏನ್ ಹೇಳ್ತೀರಿ? ಈಗ ಫೈನಲಿ ಇಷ್ಟೆಲ್ಲ ಹೋರಾಟ ಆದ ನಂತರ ಈಗ ಆದೇಶ ಬಂದಿರೋದು ಅಲ್ಲ, ನಿನ್ನೆಯಿಂದಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇದಕ್ಕೆ ಪದೇ ಪದೇ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಒಂದು, ನಿನ್ನೆ ಬೆಳಗ್ಗೆ ಆದ ತಕ್ಷಣ ಒಂದು ಟ್ವೀಟ್ ಅನ್ನ ಮಾಡಿದ್ರು, ಎಕ್ಸ್ ಅಲ್ಲಿ ಪೋಸ್ಟ್ ಮಾಡಿದ್ರು. ಅಂದ್ರೆ ಈ ಪ್ರಕರಣವನ್ನ ನಾವು ಗಂಭೀರವಾಗಿ ತಗೊಂಡಿದ್ದೀವಿ ಅಂತ. ಹೌದು, 21 ದಿನಗಳ ಬಳಿಕ 21 ದಿನಗಳ ಮೊದಲೇ ಮಾಡಿದ್ರೆ, ಅಂದ್ರೆ ಈ ಪ್ರಕರಣ ಉಟ್ಕೊಂಡ ದಿನನೇ ಈ ರೀತಿಯಾಗಿ ಒಂದು ಟ್ವೀಟ್ ಪ್ರಧಾನಮಂತ್ರಿಗಳಿಂದ ಬಂದಿದ್ರೆ, ಇವತ್ತು ಬಂದಂತಹ ಒಂದು ವಿಡಿಯೋ ಸಂದೇಶ ಅವತ್ತೇ ಬಂದಿದ್ರೆ, ನಾನು ಈ ಹಿಂದೆ ಹೇಳಿದಂತೆ ಈ ಸಮಸ್ಯೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಿರಲಿಲ್ಲ. ಇಡೀ ದೇಶಾದ್ಯಂತ CJP ಈಗೇನು ಅಭಿಯಾನ ಆಗ್ತಿದೆ, ಈ ಅಭಿಯಾನಕ್ಕೆ ಇಷ್ಟು ಮಹತ್ವ ಬರ್ತಿರ್ಲಿಲ್ಲ. ಈ ಮಹತ್ವ ಬಂದಿದ್ದರ ಕ್ರೆಡಿಟ್ ಕೂಡ ನರೇಂದ್ರ ಮೋದಿ ಅವ್ರಿಗೆ ಕೊಡ್ಬೇಕಾಗುತ್ತೆ, ಅಮಿತ್ ಶಾ ಅವ್ರಿಗೆ ಕೊಡ್ಬೇಕಾಗುತ್ತೆ. ಅಮಿತ್ ಶಾ ಅವ್ರಿಗಿಂತಲೂ ಜಾಸ್ತಿ ನರೇಂದ್ರ ಮೋದಿ ಅವ್ರಿಗೆ ಕೊಡ್ಬೇಕಾಗುತ್ತೆ. ಯಾಕೋ ವಿದ್ಯಾರ್ಥಿಗಳನ್ನ ಅಷ್ಟು ಸೀರಿಯಸ್ ಆಗಿ 20 ದಿನಗಳ ಹಿಂದೆ ತಗೊಂಡಿರ್ಲಿಲ್ಲ. ಆದ್ರೆ ದಿನೇ ದಿನೇ ಬೆಳಿತಾ ಅದು ಕೇವಲ 2-3 ಶುರುವಾದಂತ ಆ ಜಂತರ್ ಮಂತರ್ ಪ್ರತಿಭಟನೆ ಇವತ್ತು ಸಾವಿರಾರು ಜನ ಅಲ್ಲಿ ಸೇರಿದ್ದಾರೆ. ಯಾವ ರೀತಿಯಾಗಿ ಮೊನ್ನೆ ಎಲ್ಲ ನಡೀತು ಅಂತಾನು ಕೂಡ ಇಡೀ ದೇಶ ಕಂಡಿದೆ. ಹೌದು, ಕೇವಲ ಡೆಲ್ಲಿಗಷ್ಟೇ ಸೀಮಿತ ಆಗದೆ ಪಕ್ಕದ ರಾಜ್ಯಗಳಿಗೂ ಬಂತು, ಇಡೀ ದೇಶಾದ್ಯಂತ ಬಂತು. ದೇಶದ ಗಲ್ಲಿಗಳಲ್ಲೂ ಕೂಡ ಇವತ್ತು ಚರ್ಚೆ ಆಗ್ತದೆ. ನನಗೆ ಯಾವಾಗ್ಲೂ ಒಂದು ಪ್ರಶ್ನೆ ಕಾಡ್ತಾ ಇರೋದೇನಂದ್ರೆ, ಒಂದು ಅತಿ ದೊಡ್ಡ ಪಕ್ಷ ವಿಪಕ್ಷವಾಗಿ ಕಾಂಗ್ರೆಸ್ ಇದೆ, ಸಾಕಷ್ಟು ಪಕ್ಷಗಳ ಸಪೋರ್ಟ್ ಇದೆ, ಅವರು ಏನು ಮಾಡಕ್ ಆಗದೆ ಇರೋದನ್ನ ಯುವಕರು ಸಾಧಿಸಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಅಷ್ಟು ವೀಕ್ ಆಗಿ ಹೋಗ್ಬಿಡ್ತಾ? ಇಲ್ಲ, ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಆಗಿರ್ಬೋದು, NCP ಆಗಿರ್ಬೋದು, ಹಲವು ಪಕ್ಷಗಳು ಹೌದು ಈ ಪ್ರಕರಣವನ್ನ ಮೊದಲ ದಿನವೇನು ಕೈಗೆತ್ಕೊಳ್ಳಿಲ್ಲ. ಆದ್ರೆ ಈ ಯುವಕರು ಮುಂದೆ ಬಂದಿದ್ರಿಂದ ಇವತ್ತು ಅದರ ಕ್ರೆಡಿಟ್ ನಮಗೂ ಕೂಡ ಸಿಗಬೇಕು ಅನ್ನುವಂತ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಅವ್ರಿಗೆ ಬೀದಿಗೆ ಬಂದಿರುವಂತದ್ದು. ಎಲ್ಲವನ್ನು ಕೂಡ ವಿಪಕ್ಷಗಳೇ ಮಾಡ್ಬೇಕಂತೆಲ್ಲ, ದೇಶದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯನೂ ಕೂಡ ಇದೆ. ವಿಪಕ್ಷಗಳದ್ದು ಇದೆ, ಆಡಳಿತ ಪಕ್ಷದ್ದು ಇರುತ್ತೆ. ಸೋರಿಕೆ ಹಿಂದಿರುವಂತಹ ಶಕ್ತಿಗಳನ್ನ ನಾವು ಮಟ್ಟ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಮೊದಲನೇ ದಿನವೇ ಪ್ರಧಾನಿ ಅವರು ಹೇಳಿಕೆ ಕೊಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನೀವ್ ಹೇಳಿದ್ ನಿಜ, ವಿಪಕ್ಷಗಳು ಇದರಲ್ಲಿ ಸಕ್ಸಸ್ ಆಗ್ಲಿಲ್ಲ, ಯುವಕರು ಸಕ್ಸಸ್ ಆದ್ರು. ಇವತ್ತಿಗೂ ಈ ಕ್ಷಣಕ್ಕೂ ನಾಳೆ ಬೆಳಗ್ಗೆ ಏನಾದ್ರು ತೀರ್ಮಾನ ಆದ್ರೂ ಕೂಡ ವಿಪಕ್ಷಗಳ ಹೋರಾಟದಿಂದ ಅದಾಗಿದ್ದಲ್ಲ. ಹೌದು, ಖಂಡಿತ ಆ ಕ್ರೆಡಿಟ್ ವಿಪಕ್ಷಗಳಿಗೆ ಸೇರೋದಿಲ್ಲ. ವಿಪಕ್ಷಗಳು ಸಪೋರ್ಟ್ ಮಾಡಿರ್ಬೋದು. 21 ದಿನಗಳ ಬಳಿಕ ಅವ್ರ ಜೊತೆ ನಾವು ಇದ್ವಿ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರು ಹೇಳಿರ್ಬೋದು, ಪ್ರಿಯಾಂಕಾ ಗಾಂಧಿ ಅವರು ಹೇಳಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಅವರು ಮೊನ್ನೆ ಹೋದಾಗ್ಲೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಅಷ್ಟು ಅವ್ರಿಗೆ ನೈತಿಕ ಬೆಂಬಲ ಕೊಟ್ಟಿದ್ದಾರೆ. ಹೌದು, ವಿದ್ಯಾರ್ಥಿಗಳು ಕೇಳ್ತಿರೋದು ವಿಪಕ್ಷಗಳಿಂದ ನೈತಿಕ ಬೆಂಬಲ ಅಲ್ಲ, ಸರ್ಕಾರದಿಂದ ನೈತಿಕ ಹೊಣೆ ಯಾರು ಹೊತ್ಕೊಂತೀರಾ? ಕರೆಕ್ಟ್. ಇದು ಶಿಕ್ಷಣ ಇಲಾಖೆ ಸಚಿವರು ಹೊತ್ಕೋಬೇಕು ಅಂತ ಧರ್ಮೇಂದ್ರ ಪ್ರಧಾನ್ ಇದಕ್ಕೆ ಹೊಣೆಗಾರಿಕೆ. ನಾನು
ಧರ್ಮೇಂದ್ರ ಪ್ರಧಾನ್ ಅವರೇ ಪ್ರಶ್ನೆ ಪತ್ರಿಕೆ ಕೊಟ್ಟು ಸೋರಿಕೆ ಮಾಡಿದ್ರು ಅಂತ ನಾನು ಹೇಳಲ್ಲ, ಹೌದು. ವಿದ್ಯಾರ್ಥಿಗಳು ಅದನ್ನ ಹೇಳ್ತಿಲ್ಲ. ಆದ್ರೆ ಆ ಇಲಾಖೆ ನಿಭಾಯಿಸ್ತಿರುವಂತವ್ರು ಯಾರು? ಧರ್ಮೇಂದ್ರ ಪ್ರಧಾನ್. ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಕೇಳೋದಕ್ಕಾಗೋದಿಲ್ಲ, ಗೃಹ ಸಚಿವರನ್ನ ರಾಜೀನಾಮೆ ಕೇಳೋದಕ್ಕಾಗೋದಿಲ್ಲ. ಹೌದು. ಹಾಗಾಗಿ ಇಂಥವು ಹಾಗಾದ್ರೆ ಹಿಂದೆ ದೇಶದಲ್ಲಿ ನಡೆದಿಲ್ವಾ ಅಂತ ಹೇಳ್ಬೋದು. ಮಂಡವಾದ ಮಾಡೋದಾದ್ರೆ ಆ ರೀತಿನೂ ಮಾಡ್ಬೋದು. ಹೌದು. ಬಹಳಷ್ಟು ರಾಜ್ಯಗಳಲ್ಲಿ ಆಗಿದಾವೆ. ನಮ್ಮ ರಾಜ್ಯದಲ್ಲಿ ಯಾವ ಪರೀಕ್ಷೆ ಮಾಡಿದ್ರು ಕೂಡ ಒಂದು ನೆಟ್ಗಾಗಲ್ಲ. ಕರೆಕ್ಟ್. ಹಲವು ಬಾರಿ KPSC ಇಂದ ಆದಂತಹ ಎಲ್ಲಾ ಪರೀಕ್ಷೆಗಳು ಕೂಡ, ಇತ್ತೀಚೆಗೆ ಆಗ್ತಿರುವ ಎಲ್ಲಾ ಪರೀಕ್ಷೆಗಳಲ್ಲೂ ಕೂಡ ಈ ಮಾಹಿತಿ ಸೋರಿಕೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಇದ್ದೇ ಇದೆ. ಹಲವು ರಾಜ್ಯಗಳಲ್ಲಿದೆ. ಆದ್ರೆ ಒಂದು ರಾಜ್ಯ ಸರ್ಕಾರ ನಡೆಸುವಂತ ಒಂದು ಪರೀಕ್ಷೆಗೂ ಒಂದು ಕೇಂದ್ರ ಸರ್ಕಾರ ನಡೆಸುವಂತ ಒಂದು ಅಧೀನದಲ್ಲಿ ಬರುವಂತ ಸಂಸ್ಥೆ ನಡೆಸುವಂತ ಒಂದು ಪರೀಕ್ಷೆಗೂ ಬಹಳಷ್ಟು ವ್ಯತ್ಯಾಸಗಳು ಇರ್ತವೆ. ಆ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಬೇಕಾಗಿತ್ತು. ಕೇಂದ್ರ ಸರ್ಕಾರ ಎಡವಟ್ಟು ಮಾಡ್ಕೊಂಡಿದ್ದಲ್ಲದೆ ಧರ್ಮೇಂದ್ರ ಪ್ರಧಾನ್ ಅವರನ್ನ ಮೊದಲನೇ ದಿನವೇ ಏನಾದ್ರೂ ಖಡಕಾದಂತ ಒಂದು ನಿರ್ಧಾರವನ್ನು ತಗೊಂಡಿದ್ರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಇಷ್ಟು ಮುಜುಗರ ಬರ್ತಿರ್ಲಿಲ್ಲ. ಒಂದು ಅವ್ರು ಎಡವಟ್ಟು ಮಾಡ್ಕೊಂಡಿದ್ದಾರೆ, ಕರೆಕ್ಟ್. ಆದ್ರೆ ಯುವಕರು ಕೂಡ ನಡ್ಕೊಂಡಂತಹ ರೀತಿ ಸರಿಯಲ್ಲ. ಹೌದು. ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬ ಪ್ರಜೆ, ಭಾರತದಲ್ಲಿ ಹುಟ್ಟಂತಹ ಪ್ರತಿಯೊಬ್ಬ ಪ್ರಜೆ ಹಕ್ಕು. ಕರೆಕ್ಟ್. ತನ್ನ ಹಕ್ಕಿಗೆ ಯಾವಾಗ ಧಕ್ಕೆ ಬರುತ್ತೆ ಆಗ ಘಂಟಾಘೋಷವಾಗಿ ಅದನ್ನ ಪ್ರಶ್ನೆ ಮಾಡಬೇಕು. ಅದು ಪ್ರಧಾನಿ ಆಗಿರ್ಲಿ, ಮುಖ್ಯಮಂತ್ರಿ ಆಗಿರ್ಲಿ, ಮತ್ತೊಬ್ರು ಮಗದೊಬ್ರು, ಒಬ್ಬ ಸಾಮಾನ್ಯ ಪ್ರಜೆಯು ಕೂಡ ತನ್ನ ಹಕ್ಕನ್ನ, ತನ್ನ ಕರ್ತವ್ಯಕ್ಕೆ ಯಾರಾದ್ರೂ ಬೇರೆಯವರು ಚ್ಯುತಿ ಮಾಡಿದಾಗ ಅದನ್ನ ಪ್ರಶ್ನೆ ಮಾಡೋದು ಅವ್ರಿಗಿರುವಂತಹ ಹಕ್ಕು. ಈಗಲೂ ಕೂಡ ಬಹಳಷ್ಟು ಯುವಕರು ಇದರಲ್ಲಿ 21 ಜನ ಆತ್ಮಹತ್ಯೆ ಮಾಡ್ಕೊಂಡ್ರಂದ್ರೆ ಏನು ಸಣ್ಣದೇನಲ್ಲ. ಹೌದು. ಆ ಆತ್ಮಹತ್ಯೆ ಒಬ್ರು ಮಾಡ್ಕೊಂಡ್ರು ಕೂಡ ಅದು ಸಹಿಸುವಂತದ್ದಲ್ಲ. ಒಂದು ಮಾನವೀಯತೆ ಇರುವಂತಹ ಒಂದು ಸರ್ಕಾರಗಳು ಇದನ್ನ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಗಳನ್ನ ಪೋಷಣೆ ಮಾಡಬಾರ್ದು. ಇದಕ್ಕೆ ಕಡಿವಾಣ ಹಾಕುವಂತ ಒಂದು ಕೆಲಸಗಳಾಗಬೇಕು. ಬಟ್ ಇದೆಲ್ಲದರ ನಡುವೆ ಆ ಹೋರಾಟದಲ್ಲಿ ಅಂದ್ರೆ ನೀವು ಹೇಳ್ತಾ ಇದ್ದೀರಿ ಅಂತ ಹೇಳಿ, ವಿದ್ಯಾರ್ಥಿಗಳ ಹೋರಾಟ ಯಾವ ರೀತಿಯಾಗಿರ್ಬೇಕಾಗಿತ್ತಂದ್ರೆ ಅಹಿಂಸಾತ್ಮಕವಾಗಿ ಇರಬಾರ್ದು. ಅವತ್ತು ಹಿಂಸಾತ್ಮಕವಾಗಿ ಇರಬಾರ್ದು. ಅಹಿಂಸೆ ನಾವು ಮೊದಲಿಂದ ಹೇಳ್ಕೊಂಡು ಬಂದಿರೋದೇ ಅಹಿಂಸೆ. ನೀವಿನ್ನು 17 ವರ್ಷ, 18 ವರ್ಷ, 19 ವರ್ಷ, ಮ್ಯಾಕ್ಸಿಮಮ್ 20 ವರ್ಷ, 21 ವರ್ಷ. ಈಗಷ್ಟೇ ಹೊಸದಾಗಿ ವೋಟರ್ ಕಾರ್ಡ್ ಮಾಡಿಸ್ಕೊಂಡಿರೋರು ಬಹಳಷ್ಟು ಜನ ಇದ್ದಾರೆ. ವಿದ್ಯಾರ್ಥಿಗಳು ಇವತ್ತೆತ್ತಿರುವಂತಹ ಪ್ರಶ್ನೆ 100ಕ್ಕೆ 100 ಸತ್ಯ. ಅದನ್ನ ಮಾಡ್ಲೇಬೇಕು, ಅದು ಅವರ ಹಕ್ಕು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ದಿನ ಕಳೆದಂತೆ ನೀವು ಕೈಗೆತ್ಕೊಂಡ ಅಸ್ತ್ರ ಇದೆಯಲ್ಲ, ದಟ್ ಈಸ್ ನಾಟ್ ಗುಡ್. ಕರೆಕ್ಟ್. ಅದು ಒಂದು ಸರ್ಕಾರವನ್ನ ನಾವು ಬಗ್ಗಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆಯನ್ನ ಯಾವ ರೀತಿ ಸಿಕ್ಕಿದ್ರೆ ಆ ರೀತಿ ನೀವು ಇದ್ ಮಾಡೋದು. ಪೊಲೀಸ್ ಇಲಾಖೆಯವರು ಅದನ್ನ ಕಂಟ್ರೋಲ್ ತಗೊಳ್ಳೋದಕ್ಕಾದ್ರೆ ಅವರು ಕೂಡ ಫೈರ್ ಮಾಡೋದು, ಲಾಠಿ ಚಾರ್ಜ್ ಮಾಡೋದು, ಇದು ನಿಜವಾಗ್ಲೂ ಕೂಡ ಬಹಳಷ್ಟು ತುಂಬಾ ಹೀನಾಯವಾಗಿ ನಡೆಸ್ಕೊಂಡ್ರು. ಒಂದು ಇನ್ನೊಂದು ಮಾಧ್ಯಮಗಳ ಮೇಲೆ ಅಟ್ಯಾಕ್ ಮಾಡೋದು ಯುವಕರು. ಹೌದು. ರಾಷ್ಟ್ರೀಯ ಮಾಧ್ಯಮಗಳ ಬಗ್ಗೆ ಬಹಳಷ್ಟು ಅಸಮಾಧಾನ ದೇಶದ ಮಟ್ಟದಲ್ಲಿ ಇದೆ. ಅದು ನಾನು ಇಲ್ಲ ಅಂತ ಹೇಳ್ತಿಲ್ಲ. ಹಂಗೆ ಲೆಕ್ಕ ಹಾಕೊಂಡ್ರೆ ಕರ್ನಾಟಕದ ಮಾಧ್ಯಮಗಳೇನು ಯಾರ ಪರನೂ ಇಲ್ಲ, ಯಾರ ವಿರುದ್ಧನೂ ಇಲ್ಲ. ಎಲ್ಲ ಏನಿದೆಯೋ ಅದನ್ನು ಮಾಡ್ತಿದ್ದಾರೆ. ಆದ್ರೆ ಒಬ್ಬ ಮಾಧ್ಯಮದ ವರದಿಗಾರ ಹೋದಾಗ, ಕ್ಯಾಮ್ರಾಮ್ಯಾನ್ ಹೋದಾಗ ಮಾಧ್ಯಮದವ್ರ ಮೇಲೆ ನೀವು ಹಲ್ಲೆ ಮಾಡ್ತೀರಾ ಅಂತ ಹೇಳಿದ್ರೆ ಹಾಗಾದ್ರೆ ನಿಮ್ಗೆ ಅಷ್ಟು ಜ್ಞಾನ ಇಲ್ವಾ? ಅವಮಾನ ಮಾಡೋದು ಹಾಗಾದ್ರೆ ನಿಮ್ಗೆ ಇದೇನಾ ಶಾಲೆಗಳಲ್ಲಿ ಕಳ್ಸಿಕೊಟ್ಟಿರೋದು? ಕರೆಕ್ಟ್. ಹಾಗಾದ್ರೆ ನಿಮ್ಮದು ಬೆಳಗ್ಗೆ ಎದ್ರೆ ಯಾರು ತೋರಿಸೋದು? ಆಯ್ತು, ಇವತ್ತೇನೋ ಮೊಬೈಲ್ ಇದೆ, ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಎಷ್ಟು ಜನ ನೋಡ್ತಾರೆ ಸೋಷಿಯಲ್ ಮೀಡಿಯಾ? ದೇಶದಲ್ಲಿ ಎಲ್ಲರಿಗೂ ಸೋಷಿಯಲ್ ಮೀಡಿಯಾದ ಬಗ್ಗೆ ಅಷ್ಟೇ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಅಶ್ಲೀಲ ಪದ ಬಳಸೋದಾಗಿರ್ಬೋದು, ರಾಮ್ ಸೀತೆ ಅಂತ ಹೇಳಿ ಬಳಸೋದಾಗಿರ್ಬೋದು, ಇವೆಲ್ಲ ಯಾಕೆ ಬೇಕಿತ್ತು ಈ ಹೋರಾಟದಲ್ಲಿ? ವಿದ್ಯಾರ್ಥಿಗಳು ತೆಗೆದುಕೊಂಡಂತಹ ದಿನೇ ಕಳೆದಂತೆ ತೆಗೆದುಕೊಂಡಂತಹ ನಿರ್ಧಾರಗಳಿದಾವಲ್ಲ, ಅವು ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಕ್ರಮ ಸರಿಯಲ್ಲ. ಅವ್ರು ಕೇಳಿದ್ದು ಏನು, ನಮಗೆ ಅನ್ಯಾಯ ಆಗಿದೆ, ಆ ಅನ್ಯಾಯವನ್ನ ಸರಿಪಡಿಸೋದಕ್ಕೆ ಇಂಥವ್ರು ರಾಜೀನಾಮೆ ಬೇಕು, ಆ ಕುಟುಂಬಗಳಿಗೆ, ಸತ್ತಂತಹ ಕುಟುಂಬಕ್ಕೆ ಇಷ್ಟು ಪರಿಹಾರ ಬೇಕು, ನಮ್ಮ ಮೇಲೆ ಹಾಕಿರುವಂತಹ FIR ಗಳನ್ನ ಕ್ಯಾನ್ಸಲ್ ರದ್ದು ಮಾಡಬೇಕು. ಇದೆಲ್ಲವೂ ಕೂಡ ನ್ಯಾಯ ಸಮಯೋಚಿತ ಈ ಸಂದರ್ಭಕ್ಕೆ ಅನುಗುಣವಾಗಿ ಅವ್ರು ಕೇಳ್ತಾ ಇರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಅಲ್ಲಿಗೆ ಬಂದಂತವರ ಮಾಧ್ಯಮದ ಮೇಲೆ ಹಲ್ಲೆ ಮಾಡೋದು, ಅಲ್ಲಿಗೆ ಬಂದಂತಹ ಮಹಿಳೆಯರ ಮೇಲೆ ಹಲ್ಲೆ ಮಾಡೋದು, ಅಲ್ಲಿಗೆ ಬಂದಂತಹ ಪೊಲೀಸರ ಮೇಲೆ ನೀವು ಹಲ್ಲೆ ಮಾಡೋದು, ನಾನು ಪೊಲೀಸವ್ರು ಎಲ್ಲರೂ ಕೂಡ ಸರಿ ಅಂತ ಹೇಳ್ತಿಲ್ಲ. ಆದ್ರೆ ಪೊಲೀಸರು ನೀವು ಸಾವಿರಾರು ಲಕ್ಷಾಂತರ ಜನ ಇರಬೇಕಾದ್ರೆ 10,000 15,000 ಜನ ನೀವು ಸೇರಿರಿದ್ದಾಗ 100 ಜನ ಪೊಲೀಸರು ಏನ್ ಮಾಡ್ತಾರೆ? 1000 ಜನ ಅಂದ್ಕೊಳ್ಳೋಣ, 1000 ಜನ ಪೊಲೀಸರು ಏನ್ ಮಾಡಕ್ಕಾಗುತ್ತೆ? ನಿಜ. ದೇಶದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತದ್ದು ನಿಮ್ಮ ಕೈಯಲ್ಲಿದೆ. ಕಾನೂನು ಸುವ್ಯವಸ್ಥೆಯನ್ನ ಹದಗೆಟ್ಟಿ ನಾನೇನೋ ಸಾಧನೆ ಮಾಡಿದೆ, ಏನೋ ಕ್ರಾಂತಿ ಮಾಡ್ತೆ ಅಂತ ಹೇಳಿದ್ರೆ ಮತ್ತೊಂದು ಪಾಕಿಸ್ತಾನನೋ ಮತ್ತೊಂದು ಬಾಂಗ್ಲಾದೇಶನೋ ನೀವೇ ಈ ದೇಶವನ್ನ ಮಾಡೋದಕ್ಕೆ ಮುಂದಾಗ್ತದೆ.